ಹಾಯ್ ಮಿಟಾಕ್ಸ್ ಅಂಡ್ ತಮಾಸ್ ಫ್ರೆಂಡ್ಸ್. 61 ಜನ ರಿಮೂವ್ ಆದರೂ ಅಥವಾ ನಾನು ರಿಮೂವ್ ಮಾಡಿದೆ ಅದ್ರ ಬಗ್ಗೆ ಚಿಂತೆ ಬೇಡಿ. ಅದಕ್ಕೂ ಎಲ್ಲರಿಗೂ ಒಂದೇ ಕಾಮನ್ ರೀಸನ್ ಇದೆ ನೋಡಿ. ಕಾಮನ್ ರೀಸನ್ ಏನಂದ್ರೆ, ನಾನು ಇಷ್ಟು ದಿನ ಯಾರನ್ನೂ ಕೇಳಿಲ್ಲ ನಿಮ್ಮನ್ನ ನನ್ನ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ಬೋದಾ ಅಂತ ಕೇಳಿಲ್ಲ. ನನಗೆ ಯಾರು ಹೊಸದಾಗಿ ಪರಿಚಯ ಆಗ್ತಾರೋ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅದು ಕೇಳೋದು ಮುಖ್ಯ ಅಂತ ಅನಿಸ್ತು ನನಗೆ ನಿನ್ನೆ ಇವತ್ತು. ಆಮೇಲೆ ರಿಮೂವ್ ಮಾಡುವ ಆ್ಯಡ್ ಮಾಡುವ ಕೇಳಿಲ್ಲ, ಸೊ ರಿಮೂವ್ ಮಾಡೋದು ನಾನು ಕೇಳಲಿಲ್ಲ. ಕಾಮನ್ ಆಗಿ ಗ್ರೂಪ್ನಲ್ಲಿ ಒಂದೇ ಮೆಸೇಜ್ ಆಗಿದೆ, ಈ ರಿಯಲ್ ಇಂಟ್ರೆಸ್ಟ್ ಇರೋರಿಗೆ ಈ ಗ್ರೂಪ್ ಇರಲಿ, ಯಾರು ಇಂಟ್ರಾಕ್ಟಿವ್ ಇದ್ದಾರೋ, ಇರೋದಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯೋ ಅವ್ರು ನನ್ನ ಪರ್ಸನಲ್ ಇನ್ಬಾಕ್ಸಿಗೆ ಮೆಸೇಜ್ ಹಾಕಿ ಮತ್ತೆ ಆ್ಯಡ್ ಮಾಡ್ತೀನಿ. ಬಟ್ ರಿಮೂವ್ ಮಾಡೋ ಪ್ರಾಸೆಸ್ ಅಂತೂ ಸ್ಟಾರ್ಟ್ ಮಾಡ್ಕೋತೀನಿ ಅಂತ. ಯಾವುದೇ ರೀತಿ ಈಗೋ ಪ್ರಾಬ್ಲಮ್ ಇಲ್ಲದೆ ಇಮಿಡಿಯೇಟ್ ಆಗಿ 2 ನಿಮಿಷಕ್ಕೆ 5 ನಿಮಿಷಕ್ಕೆ ರೆಸ್ಪಾಂಡ್ ಮಾಡಿದ್ರು ನಾನು ಮತ್ತೆ ಅವ್ರನ್ನ ಆ್ಯಡ್ ಮಾಡಿದ್ದೀನಿ. ಬೇರೆಯವ್ರು ಯಾರು ಸುಮ್ಮನೆ ಆದರೂ ಅವ್ರಿಗೆ ನಿಜವಾಗ್ಲೂ ಇರೋಕ್ಕೆ ಇಷ್ಟ ಇರಲಿಲ್ಲ, ಅಥವಾ ಸುಮ್ಮನೆ ನಾವು ಎಕ್ಸಿಟ್ ಆಗ್ಬಿಟ್ರೆ ಇವನೇನು ಅನ್ಕೋತಾನೋ ಅದೂ ಇರುತ್ತೆ. ಅಂದರೆ ಅಪ್ರಿಷಿಯೇಟ್ ಮಾಡಬೇಕು, ಅದು ಸೂಕ್ಷ್ಮ ವಿಚಾರ, ಅಷ್ಟು ಸೂಕ್ಷ್ಮತೆ ಇದೆ ಅವರಿಗೆ ಅಂತ ಅರ್ಥ. ಹ್ಯಾಟ್ಸ್ ಆಫ್. ಅವ್ರೇನು ನನ್ನ ಎನಿಮೀಸ್ ಅಲ್ಲ, ಶತ್ರುಗಳೆಲ್ಲ ಏನಲ್ಲ. ಮತ್ತು ಇಲ್ಲೇನು ನಾವು ದೊಡ್ಡ ಸಾಧನೆಗಳು ಮಾಡ್ತಾಯಿಲ್ಲ, ಸಾಧನೆ ಮಾಡೋಕ್ಕೆ ಹೋಗ್ತಾ ಇರೋರು ಇನ್ನು ನೆಕ್ಸ್ಟ್. ಸೊ ಈಗ ನೋಡಿ ಏನಾಯಿತು ಅಂದರೆ, ನಿಜವಾಗ್ಲೂ ಈ ಗ್ರೂಪಲ್ಲಿ ಅಂದರೆ ಇರೋಕ್ಕೆ ಇಂಟ್ರೆಸ್ಟ್ ಇರೋರು, ನಿನ್ನೆ ಅಲ್ಲಿ ಬಂದಿದ್ರಲ್ಲ 16 ಜನ, ನಾವೆಲ್ಲ ಏನು ಜೊತೆಗೆ ಶೂಟ್ ಮಾಡಿದ್ವಲ್ಲ ನಿನ್ನೆ ಎಲ್ಲ, ಆ ಥರ ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಅಂದರೆ ಎಲ್ಲ ಒಂದೇ ಥರ ವಿಚಾರಧಾರೆ ಹೊಂದಿರೋರು, ಜೊತೆಲಿ ಸೇರಿ ಎಲ್ಲರೂ ಒಂದೇ ಥರ ವಿಚಾರ ಮಾಡೋರು. ಆಯ್ತಾಯ್ತು ಈ ಥರ ಹೋಗೋಣವಾ ಅಂದರೆ ಎಲ್ಲರೂ ಒಪ್ಕೊಳ್ಳೋರು, ಸೇಮ್ ಮೈಂಡ್ ವೇವ್ ಲೆಂತ್, ಪಾಸಿಟಿವ್ ಕನೆಕ್ಷನ್ ಇರೋರು ಮಾತ್ರ ಈಗ ಇಲ್ಲಿ ಉಳ್ಕೊಂಡ್ರು ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿರೋರೆಲ್ಲ ಅವರೇ, ಇರೋಕ್ಕೆ ಇಷ್ಟ ಇರೋರೆ. ಇನ್ನೂ ರಿಮೂವ್ ಮಾಡೋಕ್ಕಿಂತ ಮುಂಚೆನೇ ಅಣ್ಣ ನನ್ನ ರಿಮೂವ್ ಮಾಡಬೇಡಿ ಅಂತ ಆಗ್ತಾ ಇದ್ರು. ನನಗೆ ಗೊತ್ತು ನನಗೆ ಯಾರನ್ನ ರಿಮೂವ್ ಮಾಡ್ಬೇಕು ಯಾರನ್ನಿಲ್ಲ ಅಂತ. ರಿಮೂವ್ ಅನ್ನೋ ವರ್ಡೇ ನೆಗೆಟಿವ್ ಅನ್ಕೋಬೇಡಿ ದಯವಿಟ್ಟು. ರಿಮೂವ್ ಅಂದರೆ ಓಕೆ, ನನಗೆ ಗೊತ್ತಿಲ್ಲದೆ ನನ್ನ ಪ್ಲೇಸ್ನಲ್ಲಿ ನಿಮ್ಮನ್ನ ಫೋರ್ಸಿಬ್ಲಿ ಕೂರಿಸ್ಬಿಟ್ಟೆ, ನಿಮ್ಗೆ ಅದು ತುಂಬ. ಯಾಕಂದ್ರೆ ಮೊನ್ನೆ ಒಂದು ಸೀರಿಯಲ್ ಶೂಟ್ಗೆ ಹೋಗಿದೆ ಎಕ್ಸಾಂಪಲ್, ಅಲ್ಲೇ ಒಂದು ಹೀರೋ ರೋಲಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಏನು ಗುರು ಯಾಕೆ, ಏನು ಗ್ರೂಪ್ನಲ್ಲಿ ಸೈಲೆಂಟ್, ತುಂಬ ಡಿಸ್ಟರ್ಬೆನ್ಸ್ ಎಲ್ಲ ಆಗುತ್ತಾ, ಇಷ್ಟ ಆಗ್ತಾ ಇಲ್ವಾ ಗ್ರೂಪ್ ಅಂದರೆ, ಅಯ್ಯೋ ನಾನು ಮ್ಯೂಟ್ ಓದ್ಬಿಟ್ಟಿದ್ದೀನಿ, ನೀವೆಲ್ಲ ಏನೇ ಬಡ್ಕೊಳ್ರಿ ನನಗೆ ಕೇಳಿಸಲ್ಲ, ಮ್ಯೂಟ್ ಓದ್ಬಿಟ್ಟಿದ್ದೀನಿ ಅಂದೆ. ಅಯ್ಯ ನಾಜಿ ಇದೇನು ಮ್ಯೂಟ್ ಓದ್ತೋದಕ್ಕಿಂತ ಎಕ್ಸಿಟ್ ಆಗೋದು ಉತ್ತಮ ಅಲ್ಲ ಅಂತಂದೆ. ಇಲ್ಲ ನೀವು ಮತ್ತೆ ಬೇಜಾರು ಮಾಡ್ಕೊತೀರ ಅಂತ ಇದ್ದೀನಿ. ಈ ಥರ ಇನ್ನು ಎಷ್ಟು ಜನ ಇರ್ಬೋದಪ್ಪ, ಸುಮ್ಮನೆ ಇರಬೇಕು ಅಂತಿರೋರು ಎಷ್ಟು, ಯಾಕೆ ನನ್ನ ಮೊಬೈಲ್ಗೂ ತೊಂದರೆ, ನನಗೂ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ. ಸುಮ್ಮನೆ ಇವರೆಲ್ಲ ಏನು ಆ್ಯಕ್ಟಿವ್ ಇಲ್ಲ, ಏನಿಲ್ಲ, ಇವ್ರಿಗೇನು ಇಂಟ್ರೆಸ್ಟ್ ಇಲ್ವೋ, ಯಾಕೆ ನಾನು ಒಬ್ಬ ನಿಷ್ಠೂರ ಆದರೂ ಚಿಂತೆ. ಅವರಷ್ಟು ಜನರಿಗೆ ನಿಷ್ಠೂರ ಆಗೋಕ್ಕೆ ಇಷ್ಟ ಇರತ್ತಾನೆ, ನಾನು ಒಬ್ಬ ನಿಷ್ಠೂರ ಆದರೂ ಚಿಂತೆ ಇಲ್ಲ. ನನ್ನ ಜನ್ಮನೇ ಅದು, ನಿಷ್ಠೂರತೆಯ ನಾಯಕ ಅಂತ. ನನ್ನ ಫ್ಯಾಮಿಲಿ ಸರ್ಕಲ್ನಲ್ಲೇ ನನಗೆ, ಫ್ರೆಂಡ್ ಸರ್ಕಲ್ನಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಒಳ್ಳೆ ಪಟ್ಟ ನನಗೆ. ಐ ಜಸ್ಟ್ ಡೋಂಟ್ ಕೇರ್. ನಿಷ್ಠೂರತೆಯ ನಾಯಕ ಅಂತಲೇ ನಾನು ಅರ್ಧ ಜನ್ಮ ಹೆಸರು ಪಡೆದ್ಬಿಟ್ಟಿದ್ದೀನಿ. ನಾನು ಒಬ್ಬ ನಿಷ್ಠೂರ ಆದರೆ ಏನು ಚಿಂತೆ ಇಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಲಿಸ್ಟ್ ಮಾಡಿಕೊಂಡು ಟಕ್ 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 ಅಂತ ರಿಮೂವ್ ಮಾಡದೆ ಆಗಲಿ. ನಿನ್ನೆ ನಾನು ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡೆ, ಮುಹೂರ್ತ ಪೂಜೆ ಇಟ್ಟೆ, ಟ್ರಯಲ್ ಶೂಟ್ ಇಟ್ಟೆ, ಅದಕ್ಕೆ ಯಾರ್ಯಾರು ಬರಲಿಲ್ಲೋ ಅವ್ರನ್ನೆಲ್ಲ, ಚಿಕ್ಕ ಮಗು ಚೀಪ್ ಮೆಂಟಾಲಿಟಿ, ಅದು ಮಕ್ಕಳ ಮೆಂಟಾಲಿಟಿ, ಆ ಚೀಪ್ ಕ್ಯಾರೆಕ್ಟರ್ ನಂದಲ್ಲ. ಇವತ್ತೇ ಈಗಲೇ 1 ಅವರ್ ಆಯಿತು, 3 ಹುಡುಗರು ಇಲ್ಲೇ ಇದ್ರು, ನನ್ನ ಅತಿಥಿಗಳಾಗಿ ಬಂದಿದ್ರು. ಇದೇ ಗ್ರೂಪಲ್ಲಿ ತುಂಬ ದಿನದಿಂದ ಇದ್ದಾರೆ. ಬೇರೆ ಹುಡುಗರು ಶಿಕಾರಿಪುರ, ಶಿವಮೊಗ್ಗ, ಸಾಗರ ತುಂಬ ದಿನದಿಂದ ಅಂತಿದ್ರು. ಅದರಲ್ಲಿ ಒಬ್ಬ, ಇನ್ನೂ 2 ಬಂದವರು ಅವ್ರ ಫ್ರೆಂಡ್ಸು, ನನಗೂ ಇವತ್ತೇ ಪರಿಚಯ. ಆ ಹುಡುಗನ ನೋಡ್ತಿರೋದೇ ನಾನು ಇವತ್ತು. ಅಣ್ಣ ನಿಮ್ಮನ್ನ ಬೆಂಗಳೂರಿಗೆ ಬಂದಾಗ ಮೀಟ್ ಆಗ್ತೀನಿ ಅಂತಿದ್ದ. ಇವತ್ತು ಬೆಳಗ್ಗೆ ಅವನು ಅವರಿಬ್ಬರು ಸ್ನೇಹಿತರು 3 ಜನ ಆರ್ಟಿಸ್ಟ್ ಆಗಬೇಕಂತ ಬಂದವರು ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಇಳಿದಿದ್ದಾರೆ. ನನಗೆ ಫೋನ್ ಮಾಡಿದ್ದಾರೆ, ಮೀಟ್ ಆಗಬೇಕು ಅಂದ್ರು, ಬಂದರು. ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲಿ ತನಕ ಇಲ್ಲೇ ಇದ್ರು. ನನ್ನ ಕೈಯಾರೆ ನಾನು ದೋಸೆ ಮಾಡಿ ತಿನ್ನಿಸಿ ಕಳಿಸಿದೆ. ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಏನೋ ಒಂದು ಅವ್ರಿಗೆ ಆತಿಥ್ಯ ಕೊಟ್ಟೆ. ಆತಿಥ್ಯ ಸ್ವೀಕರಿಸಿದ್ರು. ನನ್ನ ಅಣ್ಣ ತಮ್ಮಂದ್ರು ಹೊಸಬ್ರು 3 ಜನ. ಖುಷಿ ಆಯಿತು. ಇನ್ನೂ ರೂಮ್ ಮುಟ್ಟಿಲ್ಲ ಅನ್ಸುತ್ತೆ ಬಾಸ್, ನೀವೆಲ್ಲ ಹುಷಾರು. ಎಲ್ಲಾದ್ರೂ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಗೈಡ್ ಮಾಡೋಣ. ಅದಕ್ಕಲ್ಲ, ಅವ್ರಿಗೆ ಗೊತ್ತು. ಅಂದರೆ ನನಗೆ ತುಂಬ ಚೆನ್ನಾಗಿ, ನಾನು ಏನು ಅಂತ ಚೆನ್ನಾಗಿ ಗೊತ್ತಿರೋರಿಗೆ ಗೊತ್ತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಸೊ ಒಂದು ಲಿಸ್ಟ್ ಮಾಡಿಬಿಟ್ಟು ಎಲ್ಲನೂ ರಿಮೂವ್ ಮಾಡಿದೆ. ಯಾರ್ಯಾರು ಪರ್ಸ್ನಲಿ ಮೆಸೇಜ್ ಹಾಕಿದ್ರು ಮತ್ತೆ ಆ್ಯಡ್ ಬ್ಯಾಕ್ ಮಾಡಿದ್ದೀನಿ. ಈಗ ಇದು ವಾತಾವರಣ ಏನು ಅಂದರೆ, ಎಲ್ಲರೂ ಇದು ಒಂದು ಗ್ರೂಪ್. ಯಾಕೆ 61 ಚಿಕ್ಕ ಸಂಖ್ಯೆನ ಅಲ್ಲ, 61 ಯಾಕೆ ಗುರು, ಜೊತೆಲಿ ಸೇರಿಬಿಟ್ಟು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಸೇಮ್ ವೇವ್ಲೆಂತ್ ಇರೋರು ಒಬ್ಬರು ಅಥವಾ 6 ಜನ ಇದ್ರೆ ಸಾಕು. ನೀವು 61 ದೂರ ಹೋಯ್ತು ವಿಷಯ. 61 ಏನು ಕಮ್ಮಿ ಸಂಖ್ಯೆ ಅಲ್ಲ. ನಮಗೆ ಸಂಖ್ಯೆಗಳು ಬೇಡ. ವಿ ಡೋಂಟ್ ವಾಂಟ್ ನಂಬರ್ಸ್, ವಿ ವಾಂಟ್ ಇಂಟ್ರೆಸ್ಟೆಡ್ ಪೀಪಲ್ ಟು ಬಿ ವಿತ್ ಅಸ್ ಟು ಅಚೀವ್ ಸಮಥಿಂಗ್. ನಿಧಾನಕ್ಕೆ ಬಿಡಿ, ಒಂದು 10 ವರ್ಷ ಲೇಟೆಸ್ಟ್ ಸ್ಟಾರ್ಸ್ ಆಗೋಣ ಬಿಡಿ, ಏನಿದೆ ಅವಸರ. ಆದರೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ಅಂದರೆ ಒಬ್ರಿಗೊಬ್ರು ಪರಸ್ಪರ ಅಂದ್ಕೊಂಡು ಚೆನ್ನಾಗಿ ಇದ್ಕೊಂಡು ಸೇಮ್ ವೇಲೆಂತ್ ಇರೋರು ಜೊತೆಗೆ ಇದ್ಕೊಂಡು ಮಾಡಬೇಕು. ಅದಕ್ಕೆ ಈಗ ನಾವು ಐ ಆಮ್ ಹ್ಯಾಪಿ. ಈಗ ಇನ್ನು ನೆಕ್ಸ್ಟ್ ಯಾರ್ಯಾರು, ನಾನು ಅದನ್ನ ತಿದ್ಕೊಂಡೆ. ಈಗ ಜಸ್ಟ್ ಯಾರೋ ಒಬ್ರು ಮೆಸೇಜ್ ಕಳಿಸಿದ್ರು, ಫೋಟೋಸು, ಯಾರು ನೀನು ಹಿಂಗೆ ಪರಿಚಯ ಆದರು, ಗುಲ್ಬರ್ಗ ಅಂತ, ಯಾರೋ ಶಂಕರ್ ಅಂತೆ.
ನಾನು ನಿಮ್ಮನ್ನ ನನ್ನ ಗ್ರೂಪಿಗೆ ಆ್ಯಡ್ ಮಾಡ್ಬೋದಾ ಅಂತ ಕೇಳಿದೆ. ಅವರು ಆ್ಯಡ್ ಮಾಡಿ ಅಂದರು, ಆ್ಯಡ್ ಮಾಡಿದೆ ಅಷ್ಟೇ. ಅವ್ರಿಗೆ ಇಷ್ಟ ಇದ್ರೆ ಇರ್ತಾರೆ, ಇಲ್ಲ ಎಕ್ಸಿಟ್ ಆಗ್ತಾರೆ ಕೆಲವು ದಿನ ಆದಮೇಲೆ. ಬಟ್ ಒಂದು ಹೇಳ್ತೀನಿ, ಬರೀ ಆಡಿಷನ್ ಮೆಸೇಜು, ಆ್ಯಕ್ಟಿಂಗ್ ಚಾನ್ಸು, ನನಗೇನಾದರೂ ಹೆಲ್ಪ್ ಆಗುತ್ತಾ, ನನಗೆ ಆಡಿಷನ್ ಮೆಸೇಜ್ ಸಿಗುತ್ತಾ, ನನಗೆ ಚಾನ್ಸ್ ಇರೋದು ಏನಾದರೂ ಸಿಗುತ್ತಾ ಅಂತ ಅಪೇಕ್ಷೆ ಇರೋರು ದಯವಿಟ್ಟು ಇಲ್ಲಿ ಇರಬೇಡಿ. ಇಲ್ಲಿ ಎಲ್ಲ ಚರ್ಚೆಗಳು ನಡೆಯುತ್ತೆ. ಸಡನ್ ಆಗಿ ಒಂದೊಂದ್ಸಲ ಒಂದು ಟಾಪಿಕ್ ಸ್ಟಾರ್ಟ್ ಆಗ್ಬಿಡ್ತೀರಿ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಂಗೆ ಚರ್ಚೆ ನಡೆಯುತ್ತೆ. ಎಲ್ಲಿ ಯಾವ್ದನ್ನ ಯಾವ ಥರ ಕಂಟ್ರೋಲ್ ಮಾಡ್ಬೇಕು ನನಗೆ ಗೊತ್ತು. ಅದು ಒಂದು ಲೀಡರ್ ಥರ ಅಂತಲ್ಲ, ನನಗೆ ಗೊತ್ತು ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲ ಕಂಟ್ರೋಲ್ ಮಾಡ್ಬೇಕಂತ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಮೆಸೇಜ್, ಈ ಫಾರ್ಮಾಲಿಟಿ ಮೆಸೇಜ್ ಸ್ವಲ್ಪ ದೂರ ಇಡಿ. ಅದ್ರ ಬದಲು ಏನಾದರೂ ನಿಮಗೆ ಅನಿಸಿದ್ದನ್ನ ಚರ್ಚೆ ಮಾಡಿ, ಐ ಡೋಂಟ್ ಮೈಂಡ್. ಬಟ್ ಬರೀ ಆಡಿಷನ್ನು, ಆಪರ್ಚುನಿಟೀಸ್ದು ಮೆಸೇಜ್ ಅದಕ್ಕೆ ಮಾತ್ರ ಈ ಗ್ರೂಪಿಗೆ ಪರ್ಟಿಕ್ಯುಲರ್ ಇದೇ ಅಂತ ಒಂದು ಪರ್ಪಸ್ ಇಲ್ಲ. ಬಟ್ ಒಂದಿದೆ, ನಾನು ಹೇಳ್ತೀನಿ, ಸಿನಿಮಾ 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 ಅದ್ರ ರಿಲೇಟೆಡ್ ಏನೇ ಚರ್ಚೆ ಇರಲಿ ನಡೀತಾ ಇರುತ್ತೆ ಅಲ್ಲಿ. ಇದು ನಮ್ಮದು ಶಾರ್ಟ್ ಫಿಲ್ಮ್ ಫ್ಯಾಕ್ಟ್ರಿ ಇನ್ಮೇಲೆ ನಿನ್ನೆ ನಿಮಗೆ ಗೊತ್ತು, ಮುಹೂರ್ತ ಪೂಜೆ ಎಲ್ಲ ಆಗಿ ಬರದಿಂದ ಸಾಗಿದೆ. ಕಂತ್ರಿ ನನ್ನ ಮಕ್ಕಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ನಿನ್ನೆ ಫ್ಯೂಸ್ ವೈರ್ ಕಟ್ ಮಾಡಿದ್ರು. ಇವತ್ತು ಅರ್ಧ ದಿನ ಆ ಹುಡುಗರಿಗೆ ಹೇಳಿದೆ, ಇವತ್ತು ಅರ್ಧ ದಿನ ಬರೀ ಅದನ್ನು ತಂದು ಸರಿ ಮಾಡಿಸೋದ್ರಲ್ಲ ಆಯಿತು. ನಿನ್ನೆ ಶೂಟ್ ಮಾಡಿದ ಮೆಟೀರಿಯಲ್ ಎಲ್ಲ ಈಗ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಈಗ ನೋಡ್ತಿದ್ದೀನಿ, ಯಾಕಂದರೆ ಇಷ್ಟೊತ್ತು ಆ ಹುಡುಗರಿದ್ರು ನನ್ನ ಜೊತೆ. ಈಗ ಆನ್ ಮಾಡಿ ನೋಡ್ತೀನಿ, ಎಲ್ರಿಗೂ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಬಂದಿದ್ದಾವೆ ನಿನ್ನೆ ಶಾರ್ಟ್ಸ್ ಎಲ್ಲ ಅಂತ. ಇನ್ನು ನೆಕ್ಸ್ಟ್ ವೀಕಿಂದ ವೀಕೆಂಡ್ಸ್ ಅದು ಇದು ಪ್ಲ್ಯಾನ್ ಮಾಡೋದು, ಶೂಟ್ ಮಾಡೋದು, ಶಾರ್ಟ್ ಫಿಲ್ಮ್ಸು ಅವು ಇವೆಲ್ಲ ನಡೀತಾನೆ ಇರುತ್ತೆ. ಬಿ ಹ್ಯಾಪಿ, ಪ್ಲೀಸ್ ಇರಿ, ಜೊತೆಗಿರಿ. ಒಳ್ಳೆ ಗ್ರೂಪೇ, ಚೆನ್ನಾಗಿರುತ್ತೆ. ನಾನು ನೋಡೋಷ್ಟು ಎಷ್ಟು ಕೆಟ್ಟದಾಗ ಕಾಣ್ತೀನೋ, ನನ್ನ ಮನಸ್ಸು ಆ ಥರ, ನಾನು ಒಬ್ಬ ರೌಡಿ ಆ ಥರ ಏನಲ್ಲ. ನನಗೆ ಯಾವಾಗ ಏನು ಹೇಳ್ಬೇಕು ಅದನ್ನು ಕರೆಕ್ಟಾಗಿ ಹೇಳ್ತೀನಿ. ಅದು ಸ್ವಲ್ಪ ಕೆಲವರಿಗೆ ಒಂದು 1/4 ಲೀಟರ್ ಪೆಟ್ರೋಲ್ ಹಾಕಿ ಕಡ್ಡಿ ಕೊಡೋದಂಗೆ ಆಗುತ್ತೆ ಇಲ್ಲಿ ಅಷ್ಟೇ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇನ್ನು